ಪರಸು ಮಾಸ್ತರ ಇವತ್ತಿನ ದಿವಸ ತಿಳಿಬೇಕು. ಹೌದೌದು. ನಿನ್ನ ತವ್ರ ಮನೆಗೆ ಇವತ್ತಾಳಿಗೆ ಪಿಂಟು ಮಾಸ್ತರ ಬಂದಾನಂದ್ರ ಇಲ್ಲಿ ಜಯ ಒಂದು ನಿನಗರಿ ಆಗಿರ್ಬೇಕು, ಇಲ್ಲದ್ರ ನನಗರಿ ಆಗಿರ್ಬೇಕು. ಹಂಗಿನ ಪೂಜೆ ಹಾಕು, ಬೇಕಾದ ಪೂಜೆ ಹಾಕು. ಹೌದೌದು, ಶಕ್ತಿ ಪೂಜೆ. ಶಕ್ತಿ ಪೂಜೆ ಯಾನ ರಂಗ ಹಾಕಿ ಶಕ್ತಿ ಪೂಜೆಗೆ ಕೂತಿದಿ ನೋಡು. ಹೌದೌದು. ಸೊನ್ಯಾಳ ಮಡ್ಯಾಗ ಕೂತಿದಿ, ನೀ ಯಾನ ಊರಾಗ ಕೂತಿಲ್ಲ. ಹೌದಾ? ಸೊನ್ಯಾಳ ಮಡ್ಯಾಗ ಕೂತಿದಿ ಸತ್ಯಭಾಮ. ಹೌದಾ? ನಿನ್ನ ಬಲ್ಲಿದ ಶಮಂತಕ್ಕನು ಉಳಿಯಂಗಿಲ್ಲ, ನಿನ್ನ ಬಲ್ಲಿದ ಮುತ್ತಿನ ಹಾರನು ಉಳಿಯಂಗಿಲ್ಲ. ಸಂಜೆ 5 ಒಳಗ ತೋಂಡು ನಾ ಅಡಿಗೆ ಹೋಲಿಕ್ಕ ನಾ ಅಡಿಗೆ ಪಿಂಟು ಮಾಸ್ತರ್ ಕರಿಬಿಡ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಿ ಡಿಲ್ಲ ಬಿಡ್ಲಾರ ಕಲಗಿ ಬಂದಿದ ಬಹಳ ದಿನ ಮ್ಯಾಗ ಹಾಡಿಕೆ ನಡೆದಾವ. ಈಗ ಜರ ಕುಲ್ಮಿ ಬಾಯಿ ತೊಳೆದಂಗ ಆಗುತ್ತ ತಂದಾರ ಅವ್ರು. ಹೌದು. ಅದರಂತೆ ಬೀರ ದೇವರ ಕನ್ಯಾ ಕಾಮರತಿಗೆ ಗೆದ್ದ ತಂದನ ಅಂದ್ರ ಅಲ್ಲಿ ತನ್ನ ಮಾವ ಇದ್ದಂತ ಕಳಿವಿ ನಾರಾಯಣಗೌಡ ಇಳೆ ಏನಿಟ್ಟಿದ್ದ. ಹೌದು ಹೌದು ಹೌದಿಲ್ರಿ? ಹೌದು. ಏನಾರ ಒಂದ ಶರ್ತಿ ಇಡ್ಬೇಕಿಲ್ಲ? ಹೌದು, ಗೆದ್ದ ತರಬೇಕಾದ್ರ ಮಾತೇ ಗೆದ್ದ ತಂದನ. ಇದು ಮಾತಿನ ಶರ್ತಿತ್ತು, ಇಂಥದ್ ಯಾನ ಡಾಂಬಿಕ್ಕಿಲ್ ಹೇಳ್ಬೇಡ್ರಿ. ಹೌದೌದು. ಯಾಕೆ ಹೇಳ್ತ ಕೇಳ್ರಿ. ಹೌದು. ಇಳೆ ಏನಾರ ಇಟ್ಟಿದ ಜಗನೇ ಕೂಗಾಡ್ತದಂದ್ರ ಜಗತ್ತೇ ಹುಚ್ಚಲ್ಲ ಮಾಸ್ತರ. ಇದ್ರ ಹಿಂದೆ ಏನಾರ ಕುರು ಇರ್ಬೇಕಲ್ಲ. ಹೌದು. ಏನ ಗೆದ್ದ ತಂದ. ಹೌದು ಹೌದು. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ನಮಃ. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿ ಉಂಟು. ಹೌದು ಹೌದು. ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು ಹೌದು. ಪ್ರಾತಸ್ಮರಣೀಯ ಗುರುಗಳಾದಂಥ ಹೌದು ಹೌದು. ನನ್ನೊಳಗಿನ ಜ್ಞಾನದ ಕತ್ತಲಿವನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂಥ ಹೌದಾ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಹೌದು ಹೌದು. ಯಾರಿಪ್ಪ ಅವರು? ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಮಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಮೂಕಂ ಕರೋತಿ ವಾಚಾಲಂ ಪಂಗು ಲಂಬೇತಿ ಗಿರಂ ಯತ್ಕೃಪಾತಂ ಹಂ ಒಂದೇ ಪರಮಾನಂದ ಮಾಧವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ. ಹೌದು ಹೌದು. ಅಣುರೇಣು ತೃಣಕಾಷ್ಟದಲ್ಲಿ ಅಪ್ಪಿಸಿಕೊಡಂತ ಸಚ್ಚಿದಾನಂದ ರೂಪನಾದ. ಹೌದು ಹೌದು. ಯಾರಿಪ್ಪ ಅವರು? ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಪರಿದಿಂದ ಕಾಡಿ ಪರೀಕ್ಷೆ ಮಾಡಿ ನೋಡಿದರೂ ಕೂಡ ತನ್ನ ಸತ್ತು ಬಿಡಲಾರದೆ ಗುರು ಸೇವದಲ್ಲಿ ಸಿದ್ಧನಾಗಿ ಹೌದು ಹೌದು ಭಕ್ತಿಯದೊಳಗ ಶ್ರೇಷ್ಠ ಅನಿಸಿಕೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಕಲಿಯುಗದಲ್ಲಿ ಕಲಿ ಕಟ್ಟಿ ಏರಿ ಧರ್ಮನ್ಯಾಯ ಸುಳ್ಳಾದರೂ ಸಿದ್ಧಟ್ಟಿಗೆ ಸುಳ್ಳಾಗಬಾರದಂದು. ಹೌದು ಹೌದು. ಗುರುನಾಥಗ ತನ್ನ ಜೊತೆಗೂಡಿ ಈ ದರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ. ಹೌದು ಹೌದು. ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದಾ? ಅರಕೇರಿ ಜಾಲಿಗೇರಿ ಸಿದ್ದಾಪುರ. ಹೌದು ಹೌದು. ಮೂರೂರ ಸೀಮೆಯ ಮಧ್ಯದಲ್ಲಿ ಹಕ್ಕು ಕೋಲು ಇಲ್ಲದೆ ಕಂಬಳಿ ಅಂತಲ್ಲಿ ಡೇರೆ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಹೌದಾ ತನ್ನ ರೋಮಗಳಿಂದ ಸೋಮೇಶ 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 ನಾಮಗೈದು ತ್ರಿಕಾಲದೊಳಗ ಹೌದಾ ಭೂತ ಭವಿಷ್ಯ ವರ್ತಮಾನ. ಹೌದು ಹೌದು. ಮೂರು ಕಾಲದೊಳಗ ಜಗ್ರನಾಗಿ ಹೌದು ಹೌದು ಭಕ್ತರು ಧಾರ ಮಾಡತಿರ್ತಕ್ಕಂಥ ಎನ್ನ ಆರಾಧ್ಯ ಒಡಿಯ. ಹೌದು ಹೌದು. ಯಾರಿಪ್ಪ ಅವರು?
ತಂದಿನಾದ ಸಾಧು ಅಮಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹೌದಾ ಯಾವ ನಾಟ್ಯ ಪೊತ್ಯದ ಜಾಬಗೋಳಗೌಡ ಮಡದಿ ಕನಬಾಯಿ ಹೌದು ಹುಟ್ಟ ಬಂಜರಿದ್ದರು. ಹೌದು ಏನಾತ್ರಿಪ್ಪ ಗೊಳಿಗೆ ಗೋವಿಂದಪುರದಲ್ಲಿ ಬಂದು ಮೆಟ್ಟವನ ಮಾಡಿ ಹೌದು ಮಾಯಾದ ಗುಡ್ಡದ ಅಮಶುದ್ಧ ಮುತ್ತನ ಹಗಲಿರುಳು ಭಕ್ತಿಯನ್ನ ಮಾಡಿ ಆ ಬಂಜಿತನವನ್ನ ದೂರ ಮಾಡಿರ್ತಿರ್ತಕ್ಕಂಥ ಸಾಕ್ಷಾತ್ ಮಹಾದೇವನೇ ಅವತರಿಸಿ ಬಂದವರ ಪುಣ್ಯ ಉದರದಿಂದ ಹೌದು ಅಂತ ಗಂಗಿನಾಡದ ಗೌಡ ಆರ್ಯನಾಡದ ಅರಸ ಹೌದಾ ಯಾರು ಏಳ ಮಠಕ್ಕ ಒಡಿಯನಾದಂತ ತಂದಿನಾದ ಸಿದ್ಧ ಸುಲ್ತಾನಿ ಮಾಯದ ಮಾಧುಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಅಮಶುದ್ಧ ಮುತ್ತನ ಮರಿ ಮೊಮ್ಮಗ ಹೌದು ಅಮಶುದ್ಧ ಮುತ್ತಂದು ಮರಿ ಮೊಮ್ಮಗ 101 ಮಂದಿ ಮಠ ಮನಿ ಒಳಗ ದೇವೇಂದ್ರ ಪದವಿ ಪಡ್ಕೊಂಡಂತ ಹೌದು ಯಾವ ಗಂಗಿನಾಡ ಹೌದಾ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಗಂಡು ಮೆಟ್ಟ ಭೂಮಿ ಹೌದು ಏನ್ ಕರೆದ್ರಿಪ್ಪ ಅದಕ್ಕ ಗಂಡು ಮೆಟ್ಟಿದ ನಾಡ ತಿಳ್ಕರದಾರ ಹೌದು ಅಂತ ಪುಣ್ಯ ಭೂಮಿಯಲ್ಲಿ ಬಂದು ಗ್ರಾಮ ಉದ್ಧಾರ ಮಾಡುತ್ತಿರ್ತಕ್ಕಂಥ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ ಹೌದು ಯಾರೀಪ ಅವರು ತಂದಿನಾದ ಕುಂಬಾರಿ ಗೇನ ಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಮಹಾರಾಷ್ಟ್ರ ರಾಜ್ಯ ಹೌದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಹೌದು ಇದು ಯಾವಾಗದ ಸೊನ್ಯಾಳ ಗ್ರಾಮ ಸೊನ್ಯಾಳ ಗ್ರಾಮದ ಹೌದ್ರಿಪ್ಪ ಈ ಗ್ರಾಮದ ಒಡೆಯನಾಗಿ ನೊಂದಿದ ಭಕ್ತರಿಗೆ ಹೌದು ಏನ್ ಮಾಡ್ಯಾನ ಸದಾನಕಾಲಿ ಹಿಂಬಾಲೆ ನಿತ್ತು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ತಂದಿನಾದ ವಿಜಯ ವಿಠಲ ಆ ದೇವರ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹಾಗೂ ಈ ಒಂದು ತೋಟದಲ್ಲಿ ಹೌದು ಮಹಾಮಾತೆಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಧಿ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಆದಿಶಕ್ತಿ ಅವತಾರ ತಾಳಿ ಜಗ ಉದ್ಧಾರ ಮಾಡುವುದಕ್ಕಾಗಿ ಹೌದು ಅವತಾರ ತೊಟ್ಟ ಬಂದಂತ ಜಗಜ್ಜನನಿನಾದಂತ ಲಕ್ಷ್ಮೀ ಮಾತೆಯ ಒಂದು ಪವಿತ್ರವಾದಂತ ಕರ್ತೃಗದಿಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಈ ಒಂದು ಪುಣ್ಯ ಸ್ಥಾನದಲ್ಲಿ ಹೌದು ಬಹಳ ಅನುಭಾವದಿಂದ ಕಾರ್ಯಕ್ರಮ ನಡೆದ ಹೌದ್ರಿಪ್ಪ ಹಿರಿಯ ಕಲಾವಿದರಾದಂತ ಇದೇ ಒಂದು ಸೊನ್ಯಾಳ ಗ್ರಾಮದ ರತ್ನ ಹೌದು ಅವರು ಹುಟ್ಟುದು ಉಟಗಿ ಊರಿದ್ರು ಕೂಡ ಹೌದು ಕೀರ್ತಿ ಸೊನ್ಯಾಳದ ಮಾಡಿ ಹೋದ್ರು ಬಂಧುಗಳೇ ಹೌದು ಹುಟ್ಟುದು ಊರ ಹುಟ್ಟಿಗಿ ಹೌದಿಲ್ಲ ಹೌದು ಕರೆ ಮೂಲಿಗೆ ಸೊನ್ಯಾಳ ಕೀರ್ತಿ ಮುಗುಲೆತ್ರಕ್ಕೆ ಮುಟ್ಸ್ಯಾರ ಹೌದು ಇದಕ್ಕ ಕಾರಣ ಹಿಂದ ಮೂಲ ಕಾರಣ ಯಾರಂದ್ರ ಇಜ ಇಟ್ಟಲ ಮುತ್ತನ ಆಶೀರ್ವಾದ ಅವ್ರ ಹಿಂದ ಇತ್ತು ಬಂಧುಗಳೇ ಹೌದು ರತ್ನ ಎಲ್ಲಿದ ಹುಟ್ಟಿ ಬಂದಾದ ಅಲ್ಲೇ ಹೋಗ್ಯಾದ ಹೌದು ಇದು ಗೊತ್ತಿರ್ಬೇಕು ಹೌದು ನಾವ್ ಎಲ್ಲಿದ ಬಂದಿದೇವ್ ನೋಡು ಹೌದು ಅಲ್ಲೇ ಒಮ್ಮೆ ಹೋಗಬೇಕಾಗ್ಯಾದ ಹೌದಾ ರತ್ನ ಸಮುದ್ರದಾಗೆ ಹುಟ್ಟ್ಯಾದ ಹೌದಾ ಎಲ್ಲಾರು ನೋಡಿದೇವ್ ಎಷ್ಟು ಅಪರೂಪದ ರತ್ನಪ್ಪ ಬೆಲಿ ಕಟ್ಟಲಕ್ಕ ಬರ್ಲಾರದ ರತ್ನ ತಿಳ್ಕೊಂಡಿದೇವ್ ಹೌದು ಕರೆ ಅದೇ ಸಮುದ್ರದಾಗೆ ಹೊಳ್ಳಿ ಕಳ್ಕೊಂಡ ಅದ ರತ್ನ ಹೊಳ್ಳಿ ಹುಡುಕಾದ್ರ ಸಿಗುತ್ತದ್ರಿ ಸಿಗುದಿಲ್ಲ ಮುತ್ತ ಒಡದ್ರೆ ಹೋಯ್ತು ಮಾತ ಆಡಿದ್ರೆ ಹೋಯ್ತು ಈ ಜನ್ಮ ಒಮ್ಮ ಹುಟ್ಟಿ ಬಂದದಂದ್ರೆ ಇದೇ ಜನ್ಮ ಮತ್ತ ಹುಟ್ಟಬೇಕಂದ್ರ ಹುಲ್ಲು ಬೀಜಿಲ್ಲ ಹೌದು ಅಂತ ಹಿರಿಯ ಕಲಾವಿದರು ಅನುಭಾವಿ ಜೀವಿಗಳು ಹೌದು ನಮ್ಮ ಗುರು ಮದಗೊಂಡ ಮುತ್ತಿಯವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹಾಡಿಕೆ ಮಾಡಿ ಮೂಲಿ ಹಾಡಿಕೆ ಮಾಡಿ ಇದೇ ಸೊನ್ಯಾಳದ ಅನ್ನಿನ ಋಣ ಮುಟ್ಟಿಸಿ ಹೋದಂತ ನನ್ನ ಸೊನ್ಯಾಳದ ಹನುಮಂತರಾಯ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಆ ಸೊನ್ಯಾಳ ಗೌಡ್ರ ಒಂದು ಗರಡಿನ ಮನಿ ಒಳಗೆ ತಯಾರಾದಂತ ಒಳ್ಳೆ ಅನುಭಾವಿ ಕಲಾವಿದರು ಹೌದು ಯಾರೀಪ ಅವರು ನಮ್ಮ ಉತ್ತನಾಳದ ಪರಸು ಮಾಸ್ತರ್ ಅವರು ಹೌದು ಈಗಾಗಲೇ ಸಾಗ ಮಾಡ್ಯಾರ ಮೊದಲಿನ ಸಂದ ಹೌದು ತಾವೆಲ್ಲ ಅನುಭಾವಿ ಜೀವಿಗಳಿದ್ದೀರಿ ಹೌದು ವಿಷಯ ಬಹಳ ಚಂದ ನಡೀತದ ಹೌದು ಈ ಒಂದು ಸ್ಥಾನದೊಳಗ ಹೌದು ರತಿ ಮಹಾರಥಿಗಳು ಕೂಡಿರಿ ಹೌದು
ಇಲ್ಲಿ 8 ಮಂದಿ ಕಾಣ್ತಾರ ನೋಡ್ರಿ, ಹೌದು ಹೌದು ಸಾಮಾನ್ಯರಲ್ಲ, ರತಿ ಮಹಾರಥಿಗಳೇ. ಹೌದು, ಜ್ಞಾನಿಗಳು ಎಲ್ಲರೂ. ಈ ಬ್ರಹ್ಮ ವೇದಿಕೆ ಮ್ಯಾಗ ನಾವು ಬರೇ ನಿಮಿತ್ತಕ್ಕಾಗಿ ನಿಂತು ಮಾತಾಡಬಹುದು, ಹಾಡಬಹುದು. ಹೌದು ಹೌದು ಖರೆ ನಿಮ್ಮಟ್ಟ ಜ್ಞಾನಿ ನಮಗ ನಿಮ್ಮ ತೂಕ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು. ಇವತ್ತಿನ ದಿವಸ ಏನಾಗಿದ್ರಿಪ್ಪ? ಈ ಸ್ಥಾನದೊಳಗ ನಮ್ಮ ಸೊನ್ಯಾಳದ ಹನುಮಂತರಾಯಗೌಡ್ರದು ಎಷ್ಟು ಮೇಳದಾಗ ಸೇವಾ ಮಾಡ್ಯಾರ, ಎಲ್ಲಾ ಕಲಾವಿದ್ರ ಕಣ್ಣಿಗೆ ಕಾಣ್ಲಿಗತ್ತಾರ. ಹೌದು ಹೌದು. ಅಷ್ಟೇ ಅಲ್ಲ, ನಮ್ಮ ಅನಭಾವಿ ಹಿರಿಜೀವಿಗಳಾದಂತ ಅಮೋಕ್ಷಿದ್ದ ಮುತ್ತನ ಮಟ್ಟಮನಿ ಹಾಡಿಕೆ ಮಾಡಿ ಹೌದು ತಮ್ಮದೇ ಆದಂತದ ಛಾಪ ಮೂಡಿಸಿರ್ತಕ್ಕಂತ ಹೌದು ಯಾವ ಸುವರ್ಣ ಕರ್ನಾಟಕ ಬಸವನಾಡಿನ ತತ್ವಜ್ಞಾನಿಗಳು ಹೌದು ಯಾವ ಬಾಗೇವಾಡಿ ಮುದಕಣ ಮಾಸ್ತರ್ ಅವರು ಕೂಡ ಈ ವೇದಿಕೆಯಲ್ಲಿ ಬಂದುದಾಗ್ಯದ ಬಂಧುಗಳೇ. ಹೌದು ಹೌದ್ರಿಪ್ಪ. ಹಾಗೂ ಇವತ್ತಿನ ದಿವಸ ಹಿರಿ ಕಲಾವಿದರು ನಮ್ಮ ಸೊನ್ಯಾಳ ಗ್ರಾಮದ ಅನಭಾವಿ ಜೀವಿಗಳು ಹಾಗೂ ನನ್ನ ಪ್ರೀತಿಯ ತಾಯಿ ಬಳಗದವರು ಕೂಡಿರಿ. ಹೌದು, ಅವ್ರಿವ್ರನ್ನದೇ ನಮ್ಮ ಜೊತೆಗೂಡಿ ಅನಭಾವಿ ಕಲಾವಿದರು ಕೂಡ ನಮ್ಮ ಉತ್ತನಾಳದ ಪರಸು ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರು ಕೂಡ ಕೂಡ್ಯಾರ. ಹೌದು ಹೌದು. ಸಕಲ ತತ್ವಜ್ಞಾನಿಗಳಿಗೆ ಹೌದು, ಅವ್ರಿವ್ರನ್ನದೇ ಎಷ್ಟು ಮಂದಿ ಈ ಪವಿತ್ರವಾದಂತ ಸ್ಥಾನದೊಳಗ ಬಂದು ಕೂಡ್ಯಾರ. ಹೌದು, ತಮ್ಮೆಲ್ಲರ ಹೃದು ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಘೇನಿ ಸಿದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ. ನಮ್ಮ ಇತ್ತಿತ್ತಲನ ಒಂದ ತಟ್ಟ್ಯಾಗಿನ ಹೋರಿಕರ ಇದೇ ನಮ್ಮ ಉಟಗಿ ಗ್ರಾಮದ ಹೌದು ಹೌದು ಮದಗೊಂಡ ಮುತ್ಯನ ಪ್ರೀತಿಯ ಶಿಷ್ಯರು. ಹೌದು ಹೌದು. ನಮ್ಮ ರಾಹುಲ್ ಮಾಸ್ತರ್ ಅವರು ಕೂಡ ಬಂದಾರ. ಅವರ ಸಂಘಕ್ಕೆ ಹಾಗ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಅನಂತನಂತ ಕೋಟಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಕಮಿಟಿಯವರು ವಿಷಯ ಮಾತಾಡ್ಯಾರ ಇಲ್ಲಿ. ಹೌದು ಹೌದು. ಹೌದಿಲ್ಲ? ಹೌದು ಹೌದು. ಈ ವಿಷಯ ಹಾಲು ಮತದೊಳಗೆ ನಡಿಬೇಕಂದ್ರ ಹೌದು ಹೌದು. ವಿಷಯ ಹಾಲು ಮತದಾಗ. ಹೌದಲ್ಲ? ಹೌದು. ಒಂದು ಮಾತು ಹೇಳೋದ ಲಕ್ಷ ಇಡ್ರಿ. ಹೌದು ಹೌದು. ಏನ್ ಹೇಳಿದ್ರಿಪ್ಪ ಮಾತ? ಭವ ಬಂಧನ ಭವಪಾಶದ ಕಾರಣವೇನಯ್ಯ, ಹಿಂದಣ ಜನ್ಮದ ಲಿಂಗವನ್ನು ಮರೆಯದನಾಗಿ ಹೌದು ಹಿಂದಿನ ಸಿರಿಯಲ್ಲಿ ಹೌದು ಜಂಗಮನನ್ನ ಮರೆದನಾಗಿ ಹೌದು ಅರಿದೊಳೆ ಸಂಸಾರದ ಹುದಿಲಿನಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? ಅಣ್ಣ ಬಸವಣ್ಣವರು ಪ್ರಶ್ನೆ ಮಾಡ್ತಾರ, ಏನತ್ರಿಪ್ಪ? ಅಪರೂಪದ ಮಾನವ ಜನ್ಮದ ಶ್ರೇಷ್ಠ ವಿಚಾರಧಾರಿಗಳ ಸಂಘದೊಳಗ ಈ ಶ್ರೇಷ್ಠ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಕೂಡ ಹೌದು ಹೌದು ನಮಗ ಬಂಧನದೊಳಗೆ ಯಾಕೆ ಸಿಕ್ಕದ ಜೀವಾತ್ಮ? ಹೌದು ಹೌದು. ಬಂಧನದಾಗ ಹೌದು. ಜೀವಾತ್ಮಕ ಬಂಧನ ಎದರ್ಲಿ ಆಗ್ಯದ? ಹೌದು ಹೌದು. ಬೇಕಲ್ರಿಪ್ಪ? ಭವಪಾಶದ ಕಾರಣವೇನಯ್ಯ? ಹೌದು. ಜೀವಾತ್ಮಕ ಹಗ್ಗ ಬಿಗದಾದ. ಹೌದು ಹೌದು. ಎದರ ಹಗ್ಗ ಬಿಗದಾದ? ಎದರ್ದ್ರಿಪ್ಪ ಹಗ್ಗ? ಆಶಾ. ಆಶಾ ಅನ್ನೋದು ಹಗ್ಗ. ಮಾಯದ ಪಾಶದ. ಹೌದು. ಪ್ರತಿ ಕಣ್ಣಿಗೆ ಎಟ್ಟ ಕಾಣುತ್ತದ, ಪ್ರತಿಯೊಬ್ಬರಲ್ಲಿ ಭಾವ ಬರ್ತದ, ಇದು ನಂದು, ಇದು ನಂದು, ಇದು ನಂದತ್ತೆ. ಹೌದು ಹೌದು. ಇದು ನನಗೆ ಆಗಬೇಕು. ಹೌದಿಲ್ಲ? ಹೌದು. ಖರೆ ಅಣ್ಣ ಬಸವಣ್ಣವರ ಸಮಕಾಲೀನೊಳಗ ಹೌದು ಅನಭಾವ ಮಂಟಪದೊಳಗಿದ್ದಂತ ಅಲ್ಲಂಪ್ರಭು ಗುರುಗಳು ಹೇಳಿ ಹೋದ್ರು, ಕೂಗಿ ಕೂಗಿ ಹೋದ್ರು. ಹೌದು ಹೌದು. ಏನ್ ಹೇಳಿದ್ರು? ಭೂಮಿ ನಿನ್ನದಲ್ಲಯ್ಯ, ಹೇಮ ನಿನ್ನದಲ್ಲಯ್ಯ, ಹೌದು ಕಾಮಿಣಿ ನಿನ್ನವಳಲ್ಲಯ್ಯ, ಅದು ಜಗತ್ತಿಕ್ಕದ ಇದೆ ಅಂತ ಹೇಳ್ಯಾರ. ಹೌದು 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 ಹೌದು. ಯಾರು? ಅಲ್ಲಂಪ್ರಭು ಗುರುಗಳು ಹೇಳುತ್ತಾರ, ಹೊಲ ನಿಂದಲ್ಲ, ಮನಿ ನಿಂದಲ್ಲ, ಮುತ್ತು ರತ್ನ ಬೆಳ್ಳಿ ಬಂಗಾರಾಸ್ತಿ ನಿಂದಲ್ಲ. ಹೌದು ಹೌದು. ಹೆಂಡತಿ ಕೂಡ ನಿನ್ನವಳಲ್ಲ ಹೊಚ್ಚ, ಯಾಕ ನಂದು ನಂದು ನಂದತ್ತೇಳಿ ಇದ್ರೊಳಗೆ ತೊಡಕಿದಿ ಅಂದ್ರೆ ಚಂದಳಗ ಆರ್ತಿಯಾಗನ ಹೋಗೋದು ಕಾಣಿಸಲ್ಲ ಊರ್ ಕಡೆ. ಹೇಳ್ತ ಕೇಳು, ಹೊಲ ನಂದಲ್ಲ, ಮನಿ ನಂದಲ್ಲ, ಬೆಳ್ಳಿ ನಂದಲ್ಲ, ಬಂಗಾರ ನಂದಲ್ಲ, ಹೆಂಡ್ರ ನನ್ನವ್ರಲ್ಲ, ಮಕ್ಕಳು ನನ್ನವ್ರಲ್ಲ ಅಂತ ಹೇಳಕತ್ತೀರಿ. ಅದೇ ಹೇಳೋದದು, ನಿನಗೆ ಹೇಳೋದಕ್ಕೆ ಎಲ್ಲ ಪ್ರಪಂಚ ಸುಮ್ಮ ಮಾಡ್ಲಿಕತ್ತಾರ ತಿಳ್ಕೊಂಡ್ರಿ. ವೈರಾಗ್ಯ ಬರಲಾರ್ದ ಬತ್ತಂದ್ರೆ ಇದೆಲ್ಲ ಕಣ್ಣಿಗೆ ಮಣ್ಣು ಕಾಣಿಸ್ತದ. ವೈರಾಗ್ಯ ಬತ್ತಂದ್ರ ವೈರಾಗ್ಯ ಮೊದಲ ಬರಂಗಿಲ್ಲ. ಹೌದಾ? ಕ್ಷಣಾರ್ಧ ವೈರಾಗ್ಯ ಬಂದ ಹೋಗತದ. ಹೌದಾ? ಕರೆವಮ್ಮ ಬರಲಾರ್ದ ವೈರಾಗ್ಯ ಬತ್ತು ಒಳ್ಳೆ ಹೋಗಂಗಿಲ್ಲ. ಹೌದು ಹೌದು ಹೌದು. ಯಾರಿಗೆ ಆಗ್ಯದ್ರಿಪ್ಪ ಹಿಂಗ ವೈರಾಗ್ಯ? ಗೌತಮ್ ಬುದ್ಧರಿಗೆ ಹೌದು
ನಿದ್ದೆಗಣ್ಣಾಗ ಎದ್ದು ಹೋದ್ರು ಸಣ್ಣ ಮಗನ ಮ್ಯಾಗ ವ್ಯಾಮೋಹ 2 ದಿವಸಗರ್ಲೆ ತೊಟ್ಟಿಲಿಗೆ ನೋಡವ್ರು ತೊಟ್ಲ ಕೈ ಮಾಡಿ ಕರೆದಂಗ ಆಗೋದು ಹೇಳವ್ರು ಮತ್ತ ಮೊಕ್ಕವ್ರೆ. ಹೌದ್ ಹೌದು. ಯಾವಾಗ ಗೌತಮ ಬುದ್ಧ ಮಗನ ಮ್ಯಾಗಿನ ವ್ಯಾಮೋಹ ತೆಗೆದ ನಿದ್ದೆಗಣ ಎದ್ದು ತೊಟ್ಟಿಲಕ ನೋಡ್ಲಿಲ್ಲ, ಹೊಸ್ತಿಲ ದಾಟಿ ಹೋದ, ಜಗತ್ಯದಾಗ ಜ್ಞಾನೋದಯ ಮಾಡಿ ಹೋದರು ಬಂಧುಗಳೇ. ಹೌದ್ ಹೌದ್ ಹೌದು. ಅಕ್ಕ ಮಹಾದೇವಿ ಅವರು ಹೌದಾ ಒಮ್ಮ ವೈರಾಗ್ಯ ಬಂದುದು ಹೊಳ್ಳಿ ಹೋಗಿಲ್ಲ. ಹೌದ್ ಹೌದು. ಖರೆ ಅಲ್ಲಂ ಪ್ರಭು ಗುರುಗಳ ಕೇಳುತ್ತಾರ, ಏನಂದ್ರು? ಭವಬಂಧನ ಭವಪಾಶದ ಕಾರಣವೇನಯ್ಯ? ಅಣ್ಣ ಬಸವಣ್ಣವರು ಪ್ರಶ್ನೆ ಮಾಡ್ತಾರ. ಹೌದಾ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಮಗ ಬಂಧನ ಯಾಕದ? ಹೌದ್ ಹೌದು. ಗೊತ್ತಾಗ್ಬೇಕಿಲ್ರಿ? ಹೌದು. ಹೇಳ್ತ ಕೇಳ್ರಿ, ಲಕ್ಷ ಇಡ್ರಿ. ಒಂದೇ ಸಣ್ಣ ದೃಷ್ಟಾಂತ ಹೇಳ್ತ. ಹೌದು. ಸೊನ್ಯಾಳ ಅಂತ ಊರ ಒಳಗೆ 2 ತಮಿಕ್ಷದಾರ ಇದ್ದರು. ಹೌದ್ ಹೌದು. ತಮಿಕ್ಷದಾರ ಅಂದ್ರೆ ಯಾರು? ಯಾರಿಪ್ಪ? ಒಬ್ಬರ ಕಡಿ ಮಾಲಿ ಗೌಡಿ ಕಿತ್ತು, ಹೌದು. ಒಬ್ಬನ ಕಡಿ ಊರ ಗೌಡಿ ಕಿತ್ತು. ಹೌದ್ ಹೌದು. 2 ತಮಿಕ್ಷದಾರರು. ಹೌದು. ಇಡೀ ಊರು ಅವ್ರು ಹೇಳ್ದಂಗೆ ಸೊನ್ಯಾಳ ಊರೇ ಕೇಳ್ತಿತ್ತು. ಹೌದು. ಕರೆ ಯಾನ್ ಊರ ಗೌಡ್ರಿದ್ರು ನೋಡು, ಹೌದು. ಮಾಲಿ ಗೌಡಿಕಿನು ನಾನೇ ಮಾಡ್ಬೇಕನ್ನೋದು ಮನಸ್ಸದೊಳಗ ಬತ್ತು. ಹೌದ್ ಹೌದು. 4-5 ಮಂದಿ ಆಳ ಮನುಷ್ಯರಿಗೆ ಏನಂದ್ರು? ಏನಂದ್ರು? ಮಾಲಿಗೌಡ ಹೊಲಕ್ಕೆ ಯಾವಾಗ ಹೋಗುತ್ತಾನ, ಒಬ್ಬನೇ ಯಾವಾಗ ಸಿಗುತ್ತಾನ, ಬರೀ ಲಕ್ಷ ಇಡ್ರಿ ಅಂದ್ರು. ಹೌದ್ ಹೌದು. ಕಾಣಿಸ್ದಂದ್ರ ಮಗನಿಗೆ ಬಿಡಬೇಡ್ರಿ. ಹೌದಾ ಮಾಲಿಗೌಡ ಹೊಲಕ್ಕೆ ತೋಟಕ್ಕೆ ಹೋಗಿ ಬರ್ತಿದ ಸಂಜೆ ಆಳಿ ಕಾತ್ರ ಕಂಟಿ ಹಳ್ಳ ಹಾದ್ಯಾಗ ಹೌದು. ಬರು ಯಾಳಾಗ ಗೌಡನ 4-5 ಮಂದಿ ಅಡ್ಡ ಗಟ್ಟಿ ಅವನಿಗೆ ಹೊಡೆದ್ರಿ. ಹೌದ್ ಹೌದು. ಹೊಡೆದು ತುಕುಡಿ ಮಾಡಿ ಪೇಟ್ಯಾಗ ಹಾಕಿ ಪೇಟಿ ಮುಚ್ಚಾರ. ಹೌದು. ಊರ್ ಗೌಡ ಏನ್ ಹೇಳ್ತಾನ? ಏನತ್ತ? ಈ ಪೇಟ್ ಒಟ್ಟು ದೂರ ಇಲ್ಲಿ ಎಲ್ಲಿ ಸನಿ ಬೀಳಬಾರ್ದು, ಹಂಗ ದೂರ ಬಿಟ್ಟು ಬರುತ್ತೆ. ಹೌದ್ ಹೌದು. ಒಬ್ಬನ ಕೈಯಾಗ ಕೊಟ್ಟ ಬಳಕ ಏನ್ ಮಾಡದ, ಅದು ಪೇಟ್ ತಗೊಂಡ ಹೌದು. ಆದ್ರೆ ಎಲ್ಲಿ ಜತ್ತಿ ರೈಲ್ವೆ ಸ್ಟೇಷನ್ಕ್, ಹೌದು. ಸಾಂಗ್ಲಿ ರೈಲ್ವೆ ಸ್ಟೇಷನ್ಕ್ ಹೋಗಿ ನಿತ್ತ ಒಂದ್ ಗಾಡಿ ಮುಂಬೈಗೆ ಹೋಗುದಿತ್ತು. ಹೌದು. ಬೋರಿ ಬಂದಾರ ಕಿಳ್ಯಾದ. ಹೌದು. ಆ ಬೋರಿ ಬಂದಾರಕ್ ಹೋಗ್ಬೇಕಂತೇಳಿ ಒಬ್ಬ ಅಲ್ಲೇ ಕೂತಾನ, ಅವನ ಮಗಲ ಹೋಗಿ ಇವ ಕೂತು ನೋಡ್ರಿ. ಹೌದು. ಯಾನ್ ನಡ್ದದ ಏನಿಲ್ಲ, ಇಬ್ರು ಮಾತುಕತೆ ಆಯ್ತು. ಹೌದು. ರೈಲ್ವೆ ಬಿಡು ಯಾಳಿ, ರೈಲ್ವೆ ಬಂದದ, ಇವ ಹೋಗಾವಿದ್ದ ಏನತ್ತಾನ, ಇವ ಪೇಟಿ ಒಯ್ದಾವ. ಏನಂದ? ಇದರ ಪೇಟಿ ಕಡೆ ಲಕ್ಷ ಇಡ್ರಿ, ಸ್ವಲ್ಪ ಒಂದಕ್ಕೆ ಹೋಗಿ ಬರ್ತಾಂದ. ಹೌದು ಹೌದು. ಇವ ಅವನ ಕೈಯಾಗ ಕೊಟ್ಟ, ಬಂದವನ ಇವ ಸೊನ್ಯಾಳಿಕೆ ಬಂದ, ಒಂದಕ್ಕೆ ಬರ್ಲಿಲ್ಲ ಇವ. ಸೊನಾಳಿಕೆ ಡೈರೆಕ್ಟ್ ಇದು ಪೇಟಿ ಬತ್ತು ನೋಡ್ರಿ ತಾನಾಗಿ ಇವನಿಗೆ. ಹೌದು. ಇವ ಏನಂದ? ಏನಂದ? ಗಾಡ್ಯಾರ ಬಿಡು ಯಾಳೆ ಆಗ್ಯದ, ನೋಡ್ರಿ ಅಂದನ. ಅವ ಬರಂಗ್ ಕಾಣಿಸದ್, ಇದು ನನಗೆ ಆಗತ್ತದ, ಇದು ಒಯ್ಬೇಕಂದಿವ. ಹೌದು ಹೌದು. ತಿಳ್ಕೊಂಡ ಒಯ್ಬೇಕಂತ ಹೇಳಿ, ಇದು ನಂದೇ ಆಗತ್ತದ ಅಂದವ. ಹೌದು. ಪೇಟ್ ತಗೊಂಡ್ ರೈಲ್ವೆ ಸ್ಟೇಷನ್ದಾಗ ಕೂತ, ರೈಲ್ವೆ ಹಿಡಿದು ಹೈತ್ರಿ, ರೈಲ್ವೆ ಬೋರಿ ಬಂದಾರ ಕಿಳಿತು. ಹೌದು. ಪೇಟೆ ಒಬ್ಬ ಹಮಾಲ ಕೈಯ ಕೊಟ್ಟ, ನಾವು ತೆರಿಮೆ ಹೊತ್ತಾನ. ಹೌದು. ಹೋಗು ಯಾಳೆ ಪೊಲೀಸ್ ಅಡ್ಡಗಟ್ಟದ, ಗೇಟ್ ದಾಟಿ ಹೋಗಾಳೆ. ಹೌದು. ನಿಂದ್ರಸಂದವ ಹಮಾಲ್ಗ. ಹೌದು. ಏನದಿದ್ರಾಗ, ಇದು ನಂದಲ್ರಿ ಮಾಲಕಂದದ ಅಂದವ. ಹೌದು. ಹಿಂದಾನ ಮಾಲಕ. ಇಡು ತೆಳಗಂದವ. ಹೌದು. ಮಾಲಕ ಕೇಳ್ತಾನ, ಕ್ಯಾ ಅಂದಾರ ಅಂದವ. ಹೌದು ಹೌದು. ಏನತ್ತ ನೀವ? ಇವನಿಗೇನ್ ಗೊತ್ತಿದ್, ಪೆಪ್ಪೆ ಮಾಡಗತ್ತು. ಹೌದು. ಗೊತ್ತೇ ಇಲ್ಲ. ಇದು ಅವಂದಿಲ್ಲ, ಖರೆ ನಂದು ಅಂತ ತಿಳ್ಕೊಂಡ ನೀವ. ಹೌದಾ? ತೆಗಿಯದ ಪೇಟಿ ಚಾವಿ ತೆಗಿಯಲ್ಲ, ನಾವು ಚಾವಿನೂ ಇಲ್ಲ. ಒಡದ್ರಿ. ಹೌದು. ಒಡದು ನೋಡುತ್ತನ ಒಳಗ ಕೈ ತುಕುಡಿ, ಕಾಲ ತುಕುಡಿ, ಶರೀರ ತುಕುಡಿ, ಮೌಸದೆಲ್ಲ. ಹೌದು ಹೌದು. ಈ ಮಗ ಮರ್ಡರ್ ಮಾಡ್ದಂಗ ಕಾಣಿಸ್ತಾನ, ಹಾಕ್ರಿ ಒಳಗಂದ್ರು. ಹೌದು ಹೌದು. ಬಂಧನದೊಳಗೆ ಬಿದ್ದಿಲ್ಲ. ಹೌದು. ಇದು ಹೇಳಕ್ಕ ದೃಷ್ಟಾಂತ ಆಗ್ಯದ ನಿಮಗ. ಇದು ಹೇಳಕ್ಕ ಬರೇ ದೃಷ್ಟಾಂತ ಆಗ್ಯದ. ಹೌದು. ಬರೇ ರೈಲ್ವೆ ಸ್ಟೇಷನ್ದಾಗ ಒಂದ್ ಕ್ಷಣ ಬರೇ ನಂದ್ ಪೇಟೆ ಅಂದುದಕ್ಕ ಅವನ ಜನ್ಮ ಬಂಧನದೊಳಗ ಕಾಲಗಳದ. ಹೌದು ಹೌದು. ಖರೆ ಅಪರೂಪದ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಬರಾಗನು ಒಬ್ಬನೇ ಇದ್ದಿ, ಹೋಗಾಗನು ಒಬ್ಬನೇ ಇದ್ದಿ. ಹೌದು. ಒಂದು ದಿವ ಸಾವ ಖಚಿತ ಅನ್ನೋದು ಗೊತ್ತಿದ್ದು ಕೂಡ ಎಲ್ಲ ನಂದತ್ತೀರಿ ಅಂದ್ರ ನಮಗೆ ಎಟ್ಟು ಬಂಧನದೊಳಗ ಮಾಯ ಹಾಕಿರ್ಬೇಕು. ವಿಚಾರ ಮಾಡ್ರಿ ಬಂಧುಗಳೇ. ಹೌದು ಹೌದು ಹೌದು. ಹಂಗೆ ಅದ ಅದು ಮಾಯಾನೆ. ಒಂದು ಕ್ಷಣ ಪೇಟೆ ನಂದದ ಅಂದುದಕ್ಕಾಗಿ ಅಖಂಡ ಅವನಿಗೆ ಜೀವಾವಧಿ ಶಿಕ್ಷೆ ಬಂಧನದೊಳಗಾಗ್ಯದ. ಹೌದು. ಖರೆ ಎಲ್ಲ ಹೆಂಡತಿ ನನ್ನ ಅಕ್ಕಿ, ಹೊಲ ನಂದು, ರೊಕ್ಕ ರೂಪಾಯಿ ನಂದು. ಅರೇ ಹುಚ್ಚ, ನೀವ್ ಹೋಗಾಗ ಯಾವದ ಇಲ್ಲೋ, ಇದರಲ್ಲಿ ಹ್ಯಾಂಗ ಹೊಂಟಿ ಹೊರಗ? ಪರಸು ಮಾಸ್ತರ, ಇವತ್ತಿನ ದಿವಸ ತಿಳಿಬೇಕು. ಹೌದು ಹೌದು. ನಿನ್ನ ತವ್ರ ಮನೆಗೆ ಇವತ್ತು ಅಳಗಿ ಪಿಂಟು ಮಾಸ್ತರ ಬಂದಾನಂದ್ರ ಇಲ್ಲಿ ಜಯ ಒಂದು ನಿನಗರಿ ಆಗಿರ್ಬೇಕು, ಇಲ್ಲದ್ರ ನನಗರಿ ಆಗಿರ್ಬೇಕು. ವಿಷ ಜ್ಞಾನದೊಳಗೆ ನಡಿಬೇಕಾಗ್ಯದ. ಹೌದು ಹೌದು. ಇದು ತಿಳ್ಕೊ. ಹೌದು.
ಈಕಿ ಯಾರವ ಸತ್ಯಭಾಮ ಅರ್ಬಟ್ಟು ಮಾಡ್ಯಾಳ. ಹೌದಾ ಸತ್ಯಭಾಮ ಮೊದಲು ತವ್ರ ಮನೆಗೆ ಅರ್ಬಟ್ಟು ಮಾಡ್ಯಾಳ. ಸತ್ರಾಜಿತ ರಾಜನ ಮಗಳಾಳ. ಹೌದಾ ಯಾನಂದಳ ನನ್ನಂತ ಸಿರಿ ಯಾರಿಗೆ ಇಲ್ಲ. ಹೌದು ಹೌದು ಕೃಷ್ಣನ 8 ಮಂದಿ ಪಟ್ಟದ ರಾಣಿ ಒಳಗ ನಾನೇ ಸಿರಮಂತಿಕ್ಕಿದ್ದ ತಿಳಿ ಸತ್ಯಭಾಮ ತಿಳ್ಕೊಂಡಳ. ಹುಚ್ಚಿ ಆಹಾ ನಾನು ತೆಗೆದ ಬಗೆ. ಹೌದಾ ಏನೋ ನಾನು ತೆಗೆದ ಬಗೆ. ನಾನು ತೆಗೆದ ಬಗೆ ಮಾಯಾ ಬಂಧನದೊಳಗಿಂದ ದೂರ ಆಗು. ಹೌದು ಹೌದು ಇವತ್ತ ತಿಳಿತದ ಸತ್ಯಭಾಮ ಈ ಕೃಷ್ಣ ಪರಮಾತ್ಮ ನೀ ಕುತ್ತಂತ ಏನ ನೀ ಹಾಕಿದಂತ ಪೂಜೆ ಒಳಗ ಆಹಾ ಆ ರಂಗಿನ ಪೂಜೆ ಹಾಕು, ಬೇಕಾದ ಪೂಜೆ ಹಾಕು. ಹೌದು ಹೌದು ಶಕ್ತಿ ಪೂಜೆ. ಶಕ್ತಿ ಪೂಜೆ ಯಾನ ರಂಗ ಹಾಕಿ ಶಕ್ತಿ ಪೂಜೆಗೆ ಕುತ್ತಿದಿ ನೋಡು. ಹೌದು ಹೌದು ಸೊನ್ಯಾಳ ಮಡ್ಯಾಗ ಕುತ್ತಿದಿ. ನೀ ಯಾನ ಊರಾಗ ಕುತ್ತಿಲ್ಲ. ಹೌದಾ ಸೊನ್ಯಾಳ ಮಡ್ಯಾಗ ಕುತ್ತಿದಿ ಸತ್ಯಭಾಮ. ಹೌದಾ ನಿನ್ನ ಬಲ್ಲಿದ ಶಮಂತಕ್ಕನು ಉಳಿಯಂಗಿಲ್ಲ, ನಿನ್ನ ಬಲ್ಲಿದ ಮುತ್ತಿನ ಹಾರನು ಉಳಿಯಂಗಿಲ್ಲ. ಸಂಜೆ 5 ಒಳಗ ತೋಂಡು ನಾಳಿಗೆ ಹೋಲಿಕ ನಾಳಿಗೆ ಪಿಂಟು ಮಾಸ್ತರ್ತಿ ಕರಿಬಿಡ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಿ. ಹೌದಾ ಮಾಸ್ತರ್ ಹಡಿ ಬಿಡಬಾರ್ದು ಇಲ್ಲ. ಹಾ ಡಿಲ್ಲ ಬಿಡ್ಲಾರ ಕಲಗಿ ಬಂದಿದ ಬಹಳ ದಿನದ ಮ್ಯಾಗ ಹಾಡಿಕೆ ನಡೆದಾವ. ಹೌದಾ ಈಗ ಜರ ಕುಲ್ಮಿ ಬಾಯಿ ತೊಳೆದಂಗ ಆಗುತ್ತ. ಈಗ ಚಾಲು ಆಗ್ಯದ. ಯಾಕ್ರಿ ಮುದುಗಪ್ಪ ಅವ್ರ ಹೌದು ಸೀಸನ್ ಇನ್ ಮ್ಯಾಗ ಚಾಲು. ಹೌದು ಹೌದು ಅದಕ್ಕೆ ಇವತ್ತ ಜಗಳ ಆಗುದ ಜ್ಞಾನದೊಳಗ. ಹೌದು ಹೌದು ಜಗಳ ಜ್ಞಾನದೊಳಗ. ಈ ಉತ್ತನಾಳದಕ್ಕಿ ಸಂಗಟ್ಟು ನನ್ನ ಜಗಳ ಅಲ್ಲ. ಅಲ್ಲಿ ತೆಳಗ ದಿಂಡವಾರದಕ್ಕಿನೂ ಅದಾಳ್ರಿ. ಹೌದು ಅಕ್ಕಿ ಸಂಗಟ್ಟು ಇಲ್ಲ ಜಗಳ ಜ್ಞಾನಕ್ಕ. ಹೌದು ಅವ್ರು ಯಾರ್ಯಾರು ಪೂಜೆ ಕುಂಡ್ರತಾರ ಕುಂಡ್ರಲಿ. ಏಸ ಮಂದಿ ಚೇಡಿಕಾರರಿಗೆ ಮಾಟ ಮಂತ್ರ ಮಾಡೋರಿಗೆ ಏನ್ ತರ್ತಾರತ್ತಾರ್ಲಿ. ಹೌದು ಒಟ್ಟ ಇವತ್ತ ಆ ಮಣಿ ತಗೊಂಡು ಹೋಗು ಭಾರ ನಮ್ದ ಅದ. ಹೌದು ಹೌದು ಯಾಕ್ರಿ ಮಾಸ್ತರ? ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ. ಕಮಿಟಿ ಅವ್ರ ಮಾತಿನಂತೆ. ಹೌದು ಹೌದು ಕಮಿಟಿ ಅವ್ರು ಏನಂದ್ರು, ಏನಂದ್ರಿಪ್ಪ? ಏನು ಮಾತಾಡೋದು ಸಿದ್ಧಾಟಿಗೆ ಒಳಗ ವಿಷಯ ಗೊತ್ತಾಗಲಾರ್ದಂತ ವಿಷಯಗಳನ್ನ ಇವತ್ತ ಹೊರಗೆ ಹಾಕಬೇಕಾಗ್ಯದ ಹೇಳ್ಯಾರ. ಹೌದು ಹೌದು ಖರೆ ನಮಗ ಒಂದು ಮಾತು ಹೇಳ್ತ ಕೇಳ್ರಿ. ಹೌದು ಹೌದು ಏನ್ರಿಪ್ಪ ಅದು? ಯೂಟ್ಯೂಬ್ ಇದ್ದಿತ್ತಲ್ಲ ಅಂದ್ರೆ ಏನ್ರಿ ಮಾತಾಡಕ್ ಬರ್ತಿತ್ತು. ಹೌದು ಹೌದು ಇವ್ ಯಾನ ಬಂದವ್ ನೋಡ್ರಿ ತಲಿ ಚಂಡುಗಳು. ಹೌದು ನಮಗೂ ಎದಿ ಹೊಡಿತದೆ. ಸಿದ್ಧಾಟಿಗೆ ಮಾತಾಡ್ಬೇಕಂದ್ರ ನಾವು ಜರ ಹಿಂದೆ ಸರ್ಲಿಗತ್ತಿದೇವ್ರಿ. ಹೌದು ಸಿದ್ಧರದ ಉಣ್ತೇವ್ ಕರೆ. ಸಿದ್ಧರದ ಯಾಕೆ ಹೊಗಳತ್ತೇಳಿ ನಿಮ್ಗೆ ಅನಸ್ಬಹುದು. ಹೌದು ಕರೆ ಈಗಿಂದ ಕಾಲ ಕೇಳ್ತ. ಹೌದು ಹೌದು ನಮ್ಮೂರಾಗ ನಮ್ಮ ದೇವ್ರೇ ದೊಡ್ಡವ, ಹೌದು ನಮ್ಮೂರಾಗ ನಮ್ಮ ದೇವ್ರೇ ದೊಡ್ಡ, ಹಿಂಗ ನಡ್ದಾದ. ಹೌದು ದೇವ್ರು ಎಲ್ಲ ಒಬ್ಬನೇ ಅದಾನ. ದೇವರ ಒಬ್ಬನೇ. ದೇವ್ರು ಒಬ್ಬನೇ. ಹೌದು ನಾವ್ ಮಾಡ್ಕೊಂಡಂಗ ನೀ ಹ್ಯಾಂಗ ನೋಡ್ತಿ ಹಂಗ ಕಾಣಿಸ್ತಾನ. ಹೌದು ಹೌದು ನೀ ಹ್ಯಾಂಗ ನೋಡ್ತಿ ಹಂಗ ಕಾಣಿಸ್ತಾನ. ಪರಮಾತ್ಮ ಹಂಗ ಕಾಣಿಸ್ತಾನ. ಹೌದು ಅದಕ್ಕೆ ಇವತ್ತಿನ ದಿವಸ ನನ್ನ ಸಿದ್ಧ ಮಹಾಲಿಂಗರ ಮುತ್ತನ ಮಠಮನಿ ಒಳಗಿಂದ ನಡೀತಿರತಕ್ಕಂತ ಸಿದ್ಧಟಿಗೆ ಕೇಳುದದ. ಹೌದು ಹೌದು ಅದಕ್ಕ ಏನ ಕೇಳುದದ? ಏನು ಕೇಳುದ್ರಿಪ್ಪ? ನಮ್ಮ ಉತ್ತನಾಳದ ಖ್ಯಾತ ಕಲಾವಿದರಿಗೆ ಕೇಳುದಂತ ವಿಷಯ ಏನು? ಹೌದು ಹೌದು ಏನ್ರಿಪ್ಪ ಅದು? ಕಳವಿ ನಾರಾಯಣ ಗೌಡನ ಸ್ವಾದರಳಿಯ ಯಾರು? ಬೀರದೇವರ. ಹೌದು ಹೌದು ಹೌದಿಲ್ರಿ? ಹೌದು ಸೂರಮದೇವಿಯ ಪುಣ್ಯ ಗರ್ಭದಿಂದ ಹುಟ್ಟಿ ಬಂದ ಬೆಳೆದ ಎಲ್ಲಿ? ಅಕ್ಕ ಮಾಯಕ್ಕನಲ್ಲಿ ಬೆಳೆದ. ಹೌದು ಹೌದು ಲಕ್ಷ ಇಡ್ರಿ. ಹೌದಾ ಚಂದನಗಿರಿ ಒಳಗ ಯಾರು? ಬೀರದೇವರ ಬೆಳಿತಿದ್ದ. ಹೌದು ಏನ ಕೇಳುದದ? ಏನು ಕೇಳುದು? ಸಣ್ಣವ ಇದ್ದಾಗ ಹೌದಾ ಬೀರದೇವರ ಹಠ ಮಾಡಿ ಕೊತ್ತ ಅಕ್ಕನಲ್ಲಿ. ಹೌದು ಹೌದು ಏನ್ ಹಠ ಮಾಡ್ದ? ಮುತ್ತಿನ ಚಂಡೆ ಬೇಡದ, ಹೌದು ಬಿಲ್ ಬಾಡೇ ಬೇಡದ, ಹೌದು ಲಗ್ಗೋರಿ ಆಳಕ್ಕ ಏನ್ ಮನಸ್ಸಿಗೆ ಬೇಕತ್ತ ಅದು ಕುಡಿಬೇಕು. ಹೌದು ಹೌದು ಅಂತರ್ಗಮಣಿ ಬೇಕಂದ್ರ ಅಂತರ್ಗಮಣಿ ಕುಡಿಬೇಕು. ಹೌದಾ ಹಠ ತೊಟ್ಟುದು ಬಂದು ಉಪವಾಸ ಮನ್ಯಾಗ ಮನ್ಕೊಂಡ ಅಂದ್ರ ಅಕ್ಕ ಅದ ಕುಳ್ಳಾರ್ದಿ ಊಟನೇ ಮಾಡ್ತಿತ್ತಲ್ಲ. ಹೌದು ಹೌದು ಒಂದ ದಿವಸ ಬೀರದೇವರ ಮುತ್ಯ ಏನಾತು? ಯಾವ ನನಗ ಹಾಲು ಬೇಕಂದ. ಯಾರಿಗಿ? ಅಕ್ಕ ಮಾಯಕ್ಕಗ. ಹೌದು ಹೌದು ಹಾಲು ಬೇಕಂದ್ರೆ ಯಾವಾಗ ಬೇಕು? ಹುಟ್ಟುಗೋಮರಿ ಅಕ್ಕ ಆಡಿನ ಹಾಲು ಕೊಟ್ಟರು ಕುಡಿಲಿಲ್ಲ. ಹೌದು ಮಾಯಕ್ಕ ತಾಯಿ ಹೌದು ಹೊಳ್ಳಿ ಅನೇಕ ಹಾಲು ತಂದು ಕೊಟ್ರು ಕುಡಿಲಿಲ್ಲ. ಹೌದು ಹುಲಿ ನೋಡ್ರಿ ಹುಲಿಗಿನ್ನ ಹೌದು ಹುಲಿ ಹಾಲು ತಂದು ಕೊಡ್ತಾಳೆ. ಯವ್ವ ಇದು 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 ಯಾನದ ಯಾಗ್ರ ಪ್ರಾಣಿ ಅದ. ಹೌದು ಹೌದು ನೋಡ್ರಿ ಅಂತ ಮಾತು ಹೇಳ್ತಾನ. ಹೌದು ಹುಲಿ ಮೌಸ್ತಿತ ಅದ. ಹೌದು ಇದು ಇದು ನನಗ ಒಪ್ಪಲ್ಲ, ಇದು ನಾ ಒಲ್ ಹಾಲಂದ. ಹೌದು ಹೌದು ಅವಾಗ ಯಾನ ಬೇಕಂತೇಳಿ ಕೇಳಿದಾಗ ಬೀರ ದೇವ್ರಿಗೆ ಅಕ್ಕ ಮಾಯಕ್ಕ ಹಾಲು ಉಣಿಸ್ಯಾಳ. ಹೌದು ಪ್ರತಿ ಅಕ್ಷಯ ತೃತೀಯ ದಿವಸ ಹೌದು ಒಂದು ಜಾಗದಾಗ ಅದೇ ಹಾಲಿನ ಎರಿಕೆ ಆಗುತ್ತದ. ಹೌದು ಹೌದು ಯಾ ಜಾಗದಾಗ ಆಗುತ್ತದ ಅಕ್ಕ ಮಾಯಕ್ಕ ತನ್ನ ತಮ್ಮಗೆ ಯಾ ಹಾಲು ತಂದು ಊಟ ಮಾಡಿಸ್ಯಾಳ. ಹೌದು ಹೌದು ಇದು ಒಂದು ಮಾತ. ಹೌದು ಇದ್ರ ಜೊತೆ ಏನು ಕೇಳುದದ? ಏನ್ರಿಪ್ಪ?
ಕಳವಿ ನಾರಾಯಣಗೌಡ ಸ್ವಂತ ಸ್ವಾದರ ಮಾವನ ಮಗಳಿಗೆ ಗೆದ್ದ ತಂದ ಇಡೀ ನಮ್ಮ ಹಾಲಮತನೆ ಕೂಗಾಡ್ತದ. ಹೌದು ಹೌದು. ನನ್ನೊಳಗ ಅಂಶದ ಮುತ್ಯ ಮಾಳಿಂಗ್ರ ಎರಡು ನನ್ನ ದೇವ್ರಿ ಅವ. ಹೌದು. ಇಡೀ ನಮ್ಮ ಹಾಲಮತ ಕೂಗಾಡ್ತದ ಏನೋ ಸ್ವಂತ ಸ್ವಾದರ ಮಾವನ ಮಗಳಿಗೆ ಗೆದ್ದ ತಂದ ಅಂತೇಳಿ. ಹೌದು ಹೌದು. ನಾ ನಿಮಗೆ ಕೇತ ಪರಸು ಮಾಸ್ತರ ಏನ್ ಕೇಳಿದ್ರಿಪ್ಪ? ಜನಕ ರಾಜ ಸ್ವಯಂವರ ಇಟ್ಟ ಸೀತಾಂದು. ಹೌದು. ಬಾಣ ಯಾವ ಎತ್ತಿ ಬಾಣಿಗೆ ಹಗ್ಗ ದಾರ ಕಟ್ಟತಾರ ಅವ್ರಿಗೆ ನನ್ನ ಮಗಳು ಕೊಡುತ್ತಂತೇಳಿ. ಹೌದು ಹೌದು. ರಾವಣಗೂ ಎತ್ತಿಲ್ಲ, ಎಷ್ಟೋ ರಾಜರು ಮಹಾರಾಜರು ಬಂದ್ರೆ ಎತ್ತಲಿಲ್ಲ. ಹೌದು. ರಾಮಪ್ರಭು ಬಂದು ಜನ ಕೆಟ್ಟಂತ ಸ್ವಯಂವರಕ್ಕೆ ಬಾಣ ಎತ್ತಿ ಅದಕ್ಕೆ ದಾರ ಕಟ್ಟಿ ಹೊಳ್ಳಿ ಆ ಜಾಗಿನ ಮ್ಯಾಗ ಇಟ್ಟ ಬಳಕ ತನ್ನ ಮಗಳು ಹೂವಿನ ಹಾರ ಯಾರಿಗೆ ಹಾಕದಳು? ರಾಮದೇವ್ರಿಗೆ ಹಾಕದಳು. ಹೌದು ಹೌದು. ಸೀತಾನ ಸ್ವಯಂವರ ಇತ್ತು. ಹೌದು. ಅದರಂತೆ ಯಾವ 5 ಮಂದಿ ಪಾಂಡವರ ಹೆಂಡತಿ ಪಾಂಚಾಲಿ ದ್ರೌಪದಿ ದ್ರುಪದ ರಾಜ ಸ್ವಯಂವರ ಇಟ್ಟಿದ್ಯಾನು? ಏನಿಟ್ಟಿದ್ದ? ಎಣ್ಣಿ ಕಡಾಯಿ ಒಳಗ ನೋಡಿದು ಮ್ಯಾಗ ಒಂದು ಯಂತ್ರದೊಳಗ ಒಂದು ಮೇಣ ಕಟ್ಟ್ಯಾನ. ಮೇಣಿನ ಕಣ್ಣಾಗ ಯಾವ ಗುರಿ ಇಟ್ಟು ಬಾಣ ಹೊಡಿತಾನ ಅವನಿಗೆ ಮಗಳು ಕೊಡುದತ್ತೇಳಿ. ಹೌದು ಹೌದು. ಹೌದಿಲ್ಲ? ಹೌದು. ಕೆಲಸ ಯಾರು ಮಾಡಿದ್ರು? ಬ್ರಾಹ್ಮಣ ರೂಪ ತೊಟ್ಟು ಬಂದರ 5 ಮಂದಿ ಪಾಂಡವರು. ಹೌದು. ರತಿ ಮಹಾರಥಿ ಕರ್ಣ ಇದ್ದ, ದುರ್ಯೋಧನ ಇದ್ದ, ದುಶ್ಯಾಸನ ಇದ್ದ, ಜರಾಸಂಧ ಇದ್ದ. ಹೌದು. ಎಲ್ಲ ರಾಜ ಮಹಾರಾಜಗಳಿದ್ರು, ಯಾರಿಗೆ ನೀಗಲಿಲ್ಲ. ಹೌದು ಹೌದು. ಯಾರ ಕೈಲಿ ಆಗಲಿಲ್ಲ. ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದಂತ 5 ಮಂದಿ ಪಾಂಡವರದೊಳಗ ಅರ್ಜುನ ಕೃಷ್ಣ ಪರಮಾತ್ಮಗ ನೋಡಿ ಕೈ ಜೋಡಿಸದ ಹೋಗಿ ಬಾಣಿನ ಸನಿ ನಿತ್ತ. ಹೌದು ಹೌದು. ಬಾಣ ತಗೊಂಡು ಕೈಯಾಗ ಬಿಲ್ಲ ಧನುಷ್ಯಗಳನ್ನ ತಗೊಂಡು ಹೌದು ಎಣ್ಣೆ ಕಡೆಯದೊಳಗೆ ನೋಡಿ ಮೇಣಿನ ಕಣ್ಣಿಗೆ ಗುರು ಇಟ್ಟ ಹೊಡೆದ. ಜನಕ ರಾಜ ತನ್ನ ಮಗಳು ಯಾರು? ದ್ರುಪದ ರಾಜ ತನ್ನ ಮಗಳು ದ್ರೌಪದಿಗೆ ಅರ್ಜುನಗ ಜೋಡ್ ಮಾಡಿಬಿಟ್ಟ. ಹೌದು ಹೌದು ಹೌದು. ಹೌದಿಲ್ಲ? ಹೌದು. ಮುಂದ ತಾಯಿ ಆಜ್ಞೆ ಇತ್ತು, 5 ಮಂದಿ ಆಳಿದ್ರು. ಇದು ಇರ್ಲಿ ವಿಷಯ. ಹೌದು. ಒಟ್ಟು ಗೆದ್ದು ತಂದಾರ ಅವ್ರು. ಹೌದು. ಅದರಂತೆ ಬೀರದೇವರ ಕನ್ಯಾ ಕಾಮರತಿಗೆ ಗೆದ್ದು ತಂದನ ಅಂದ್ರ ಅಲ್ಲಿ ತನ್ನ ಮಾವ ಇದ್ದಂತ ಕಳವಿ ನಾರಾಯಣಗೌಡ ಇಳೆ ಏನಿಟ್ಟಿದ್ದ. ಹೌದು ಹೌದು. ಹೌದಿಲ್ರಿ? ಹೌದು. ಏನಾರ ಒಂದ ಶರ್ತಿ ಇಡ್ಬೇಕಿಲ್ಲ? ಹೌದು. ಗೆದ್ದು ತರಬೇಕಾದ್ರ ಮಾತೇ ಗೆದ್ದು ತಂದನ. ಇದು ಮಾತಿನ ಶರ್ತಿತ್ತು, ಇಂಥದ್ ಯಾನ ಡಾಂಬಿಕಿಲ್ ಹೇಳ್ಬೇಡ್ರಿ. ಹೌದು ಹೌದು. ಯಾಕೆ ಹೇಳ್ತ ಕೇಳ್ರಿ. ಹೌದು. ಇಳೆ ಏನಾರ ಇಟ್ಟಿದ ಜಗನೇ ಕೂಗಾಡ್ತದಂದ್ರ ಜಗತ್ತೇ ಹುಚ್ಚಲ್ಲ ಮಾಸ್ತರ. ಇದ್ರ ಹಿಂದೆ ಏನಾರ ಕುರು ಇರ್ಬೇಕಲ್ಲ. ಹೌದು. ಏನ ಗೆದ್ದು ತಂದ? ಹೌದು ಹೌದು. ಕಾಮರತಿಗೆ ಕಳವಿ ನಾರಾಯಣಗೌಡನ ಮಗಳಿಗೆ ಗೆದ್ದು ತರಬೇಕಂದ್ರ ಬೀರ ದೇವ್ರ ಅಂತ ಇಳೆ ಯಾನ ಗೆದ್ದು ತಂದ. ಹೌದು ಹೌದು ಹೌದು. ಬೀರ ದೇವ್ರ ಗೆದ್ದು ತಂದ ಬಳಕ ಹಂಗೆ ಇಟ್ಟು ಏನ ಲಗ್ನ ಅದು. ಹೌದು. ಲಗ್ನ ಆದಂದ್ರ ಇದೇ ಜಾಗಿಗೆ ಲಗ್ನ ಆಗ್ಯಾದ. ಇವ್ರೇ ಇದ್ರು. ಇವ್ರು ಅಲ್ಲಿ ಆ ಮಹಾಮಂತ್ರ ಓದಲಿಕ್ಕೆ ಇವ್ರೇ ಬಂದಾರ ಅಂದೆ ಅಂದ್ರ ಈಶೆ ಖುಲ್ಲಾನೆ. ಹೌದು ಹೌದು ಹೌದು. ನಿನಗೆ ಆ ಬುಕ್ದೊಳಗ ಅಂಕಲಿ ಬದವ್ ಕೇಳವ್ರಲ್ಲ ನಾವು. ಹೌದು. ಬರೇ ಇಲ್ಲ ಪಟಕದವ್ರು ಹಾರ ನೋಡು. ಹೌದು. ಹಿರಿಯರು ಆ ಹಿರಿಯರ ಸಂಗಟ ಕೂತು ಯಾನ ಇಶೆಗಳನ್ನ ತೆಗಿತೇವ್ ನೋಡ್ರು. ಹೌದು. ಅದೇ ಇಲ್ಲಿ ನಿಮಗ್ ಕೇಳೋದ. ಹೌದು ಹೌದು. ಅದಕ್ಕೆ ಇಶೆ ಬಹಳ ಚಂದ ನಡೀತದ ಸಿದ್ಧಾಟಿಗೆದೊಳಗ. ಹೌದು ಹೌದು. ಏನೇನು ಹೇಳ್ತಾರ ನೋಡೋನು. ಹೌದು. ಯಾಕಂದ್ರೆ ಇವತ್ತ ಹಿರಿಜೀವಿಗಳಾದಂತ ನಮ್ಮ ಸೊನ್ಯಾಳ ಗ್ರಾಮದ ಎಲ್ಲ ವಿಜಯ ವಿಠ್ಠಲ ದೇವರ ಡೊಳ್ಳಿನ ಸಂಘದ ಹಿರಿಜೀವಿಗಳ ಕೂಡ್ಯಾರ. ಪ್ರತಿಯೊಬ್ಬರು ನಮ್ಮ ಶಿರಸು ಕಾಕ ಆಗಲಿ ಹಾಗೂ ನಮ್ಮ ಮುಖ್ಯ ಗಾಯಕರಾದಂತ ದೈಗೋಣ ಕಾಕ ಆಗಲಿ ನಮ್ಮ ಎಲ್ಲ ಕಲಾವಿದರು ಅವ್ರಿವ್ರು ಅನ್ನೋದೇ ಸಕಲ ಹನುಮಂತರಾಯಗೌಡರ ಸಂಘದಾಗ 8 ಮಂದಿ ದುಡಿದಾರ. ಹೌದು ಹೌದು. ಎಲ್ಲ ಕಲಾವಿದರಿಗೆ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳಿ ಅಮಶುದ್ಧ ಮುತ್ಯ ಕೈಲಾಸದಲ್ಲಿ ಗುರುನಾಥನ ಸೇವಾ ಮಾಡಿ ಆ ರೀತಿಯಿಂದ ಧರಿಗಿಳದ ಬರತಾನ. ಹೌದು. ಗುರುನಾಥಗ ಎಲ್ಲಿ ಯಾವ ಶಿವಂಪುರ ಹಟ್ಟಿ ಒಳಗ ಹೌದು ಗುರುಮಾಯನಾಗಿ ಮಕಣಾಪುರ ನಾಮಕರಣಾಗಿ ಮೂರೂರ ಮಾಯದ ಗುಡ್ಡದಲ್ಲಿ ಅಮಶುದ್ಧ ಮುತ್ಯ ಯಾವ ರೀತಿಯಿಂದ ಸಿದ್ಧಟಿಗೆ ಮಾಡುತ್ತಾನ ಅನ್ನೋದು ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡ್ತೇವೆ. ಅನಭಾವಿ ಜೀವಿಗಳ ಕುತ್ತ ಕೇಳಬೇಕತ್ತೆ ತಮ್ಮಲ್ಲಿ ಕಳಕಳಿ ವಿನಂತಿ. ಆಗಲಿ ಅಪ್ಪ, ಆಗಲಿ ಗುರುವೇ.